Audio Jungle. Audio Jungle. 3. झोलाली झोलाली ಮಲಗಮ್ಮ ಕಂದಮ್ಮ. ಅಮ್ಮ ಮಗುವನ್ನು ಎದೆಗೊತ್ತಿ, ದೇವ್ರೆ, ನಾಯಗಳ ಹೆಣ್ಣು ಮಕ್ಕಳಂತೆ ಎದೆ ಮೇಲೆ ವಸ್ತ್ರ ಧರಿಸಿ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆದ್ರೆ ಅದಕ್ಕೆ ಕರ ಕಟ್ಟಬೇಕು. ನಂಗೆ ಅಲ್ಲಿ ಬೆಳೆಯೋ ಹೊತ್ತಿಗಾದ್ರೂ ಮೊಲಕರಂ ಕಟ್ಟುವಷ್ಟು ಸ್ಥಿತಿವಂತಳಾಗಬೇಕು ಎಂದು ಅಮ್ಮ ಹಗಲಿರುಳು ದುಡಿದು ಹಣ ಸಂಪಾದಿಸಿ ದಿನದ ದಿನಸಿಯಲ್ಲಿ ಉಳಿಸುತ್ತಾ ವಾರಕ್ಕೊಮ್ಮೆ ಲೆಕ್ಕಿಸ್ತಿದ್ಲು. ನಂಗೇಲಿ ಬೆಳೆದು ದೊಡ್ಡೋಳಾದ್ಲು. ಧಣಿಗಳ ಮಕ್ಕಳು ಧರಿಸುತ್ತಿದ್ದ ದಾವಣಿ ಅಂಗಕ್ಕೆ ಮನಸೋತು. ತನ್ನ ಅಣ್ಣಂದಿರ ಸೊಂಟದ ಬಟ್ಟೆಗಳನ್ನು ಸೇರಿಸಿ ಹೊಲಿದು ದಾವಣಿಯನ್ನು ಸಿದ್ಧಪಡಿಸಿದ್ಲು. ಅದನ್ನು ಉಟ್ಟು ತೊಟ್ಟು ಹಾಡುತ್ತಾ ಕುಣಿಯುತ್ತಾ ಕಾಲಿನ ಸುತ್ತ ಬಲೂನಿನಂತೆ ಒಪ್ಪಿಕೊಳ್ಳುವುದನ್ನು ನೋಡಿ ನಿಜಕ್ಕೂ ಸ್ವರ್ಗದಲ್ಲೇ ತೆಂದಿದ್ಲು. ಮುಂಗಾಲಿನವರೆಗೆ ಬಟ್ಟೆಯನ್ನು ಧರಿಸಿದ್ದನ್ನು ಕಂಡವಳೆ ಅಮ್ಮ ನಂಗೇಲಿಯನ್ನು ಹಿಡಿದು, ತಣ್ಣಿಗಳು ಕಂಡ್ರೆ ನಮ್ಮಿಬ್ಬರನ್ನು ಬೆತ್ತಲ್ಲಿ ಮೆರವಣಿಗೆ ಮಾಡ್ತಾರೆ, ಬುದ್ಧಿ ಇಲ್ವಾ ನಿಂಗೆ? ಯಾಕಮ್ಮ ನಾವು ಮೈ ತುಂಬ ಬಟ್ಟೆ ಹಾಕೊಳ್ಬಾರ್ದು? ನಾವು ಬಡವರು, ಕೀಳು ಜಾತಿಯವರು. ಸೊಂಟದಿಂದ ಮೇಲೆ ಒಣಕಾಲಿನಿಂದ ಕೆಳಗೆ ಬಟ್ಟೆ ಹಾಕಿದ್ರೆ ಅದು ದಣಿಗಳಿಗೆ ಮಾಡುವ ಅವಮಾನ. ಬಟ್ಟೆ ತೊಡದೆ ನಿನಗೆಂದು ಅವಮಾನವಾಗಿಲ್ವೇ? ಅಮ್ಮ, ಎಂದಾದರೊಂದು ದಿನ ನೀನು ಕರ ಕಟ್ಟಿ ನನಗೂ ಬಟ್ಟೆ ತೊಡುವಂತೆ ಮಾಡುವೆಯಾ? ಅಮ್ಮ ತಪ್ಪಿ ಭಾಷೆ ಕೊಡಿ, ಆಗಲಿ ಎಂದು. ನಂಗೆಲಿಗೆ ಮದುವೆನೂ ಆಯ್ತು. ಆದ್ರೆ ಚಿರಕಂಡನ ನಾಥ ಕರ ಕಟ್ಟಿ ನಂಗೇಲಿಗೆ ಬಟ್ಟೆ ತೊಡಿಸುವಷ್ಟು ಹಣ ಅವನಲ್ಲಿ ಇರಲಿಲ್ಲ. ಆದ್ರೆ ನಂಗೇಲಿ ಪದ್ಧತಿಯ ವಿರೋಧ ನಿಂತಳು. ಮೈ ಮೇಲಿನ ಬಟ್ಟೆನ ಬಿಚ್ತಾನೆ ಇರಲಿಲ್ಲ. ಇದನ್ನು ಕಂಡ ನಾಯರ್ಗಳು ಅವಳ ಬಟ್ಟೆ ಬಿಚ್ಚಲು ಯತ್ನಿಸಿದರು. ಮೈ ಮುಟ್ಟಿದ್ರೆ ನಾಯರ್ಗಳ ದಂಡೆ ನಂಗೇಲಿಯ ಮನೆ ಮುಂದೆ ಸೇರಿತ್ತು. ನಂಗೇಲಿಯ ಜೊತೆ ಅವಳ ನೆರಳೊಂದೇ ಇತ್ತು. ಹಣ ಕಟ್ಟದೆ ಹೋಗು, ನಿನ್ನ ಹಣದ ಬೆತ್ತಲ ಮೆರವಣಿಗೆ ಮಾಡ್ತಾರೆ. ಕಷ್ಟ ಹಂಚಿಕೊಳ್ಳಲು ಜೊತೆಯಲ್ಲಿ ಗಂಡನೂ ಇರಲಿಲ್ಲ. ಅಣ್ಣಂದಿರು ಅವರ ಹೆಂಡತಿಯತೆಗಳನ್ನೇ ಮುಚ್ಚಲಾಗದ ಹೇಳಿಗಳು. ಯಾಕೆ ಮುಚ್ಚಿಕೊಳ್ಳಬೇಕು? ಮುಚ್ಚದೆ ಹೋದರೆ ನಾಯಗಳಿಗೆ ಗೌರವ, ಮುಚ್ಚಿದರೆ ನನಗೆ ಮರ್ಯಾದೆ. ಎಲ್ಲ ಸುಳ್ಳುಗಳ ನಡುವೆ ಸುಳ್ಳುಗಳನ್ನು ಸಹಿಸಿ ಬದುಕುವ ತಾಯಿ ನಾನಲ್ಲ. ಮೊದಲು ಬೆಲೆ ಕಟ್ಟಿದಿರಲ್ಲ, ಕಾವ್ಯಗಳು ರಮಜನದ ಪಠ್ಯವಾಗಿದೆ. ಇಂದಿಗೂ ಆ ನಾಡು ಮುಲಚ್ಚಿ ಪರಂಪ ಅಂದ್ರೆ ಎದೆಯ ಕೊನೆದಿಟ್ಟವಳ ನಾಡು ಎಂದೇ ಪ್ರಸಿದ್ಧವಾಗಿದೆ. ಎಷ್ಟೋ ವರ್ಷಗಳ ನಂತರ ಮುಲಕರಂ ರದ್ದತಿಗೊಂಡಿತಂತೆ. ಏನು ಪ್ರಯೋಜನ? ಇದು ಅವಳ ಬಲಿದಾನದ ಕಥೆ. ಈ ಜಗತ್ತು ಮತ್ತೆ ಮತ್ತೆ ಅವಳ ಬಲಿದಾನವನ್ನು ಕೇಳುತ್ತಲೇ ಇರುತ್ತದೆ. ಕೈಯಲ್ಲಿ ಕಣ್ಣಗಿ ತೀಳ್ ಕುರುತ ನಂಗೇಲಿ ಚೇರ್ ಕಲೈಲ್
ಲಾವಣ್ಯ ಸುಮನ ಸುಂಬರತಿ